ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. 5ನೇ ತಾರೀಕಿನ ನಂತರ ಏನೇನು ಡೆವಲಪ್ಮೆಂಟ್ ಆಗುತ್ತೆ? 5ನೇ ತಾರೀಕಿಂತ ಮುಂಚೆನೆ ಕಾಂಗ್ರೆಸ್ ನಲ್ಲಿ ಕ್ರಾಂತಿ ಶುರುವಾಗಿದೆ. ಮೋಸ್ಟ್ಲಿ ಅವ್ರಿಗೆ ಏನಾದ್ರು ದಾವಣಗೆರೆಯಲ್ಲಿ ಸೋಲು ಆತಂಕ ಇದೆಯಾ ಅಂತ ಮೈನಾರಿಟಿ ನಾಯಕರನ್ನೆಲ್ಲ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ರಾಜೀನಾಮೆ ಚುನಾವಣಾ ಫಲಿತಾಂಶ ಬರೋದಕ್ಕೆ ಮುಂಚೆನೆ ಯಾಕೆ ಅನುಮಾನ ಶುರುವಾಗಿದೆ? ಯಾತಕ್ಕೆ ಡೆವಲಪ್ಮೆಂಟ್ ಪ್ರಾರಂಭ ಮಾಡ್ಕೊಂತಿದ್ದಾರೆ? ಅವರು ಒಂದು ಮೈನಾರಿಟಿ ಕಮ್ಯುನಿಟಿನ ನಾವು ರಕ್ಷಣೆ ಮಾಡ್ತಕ್ಕಂಥವ್ರು ನಾವೇ ಪೇಟೆಂಟ್ ತಗೊಂಡಿದೀವಿ ಅಂತಕ್ಕಂತ ಹೇಳ್ತಾ ಇದ್ದವರು ಇವತ್ತು ಅಲ್ಲಿ ಗೊಂದಲ ಯಾಕೆ ಸೃಷ್ಟಿ ಮಾಡ್ಕೊಂಡು ಕಾಂಗ್ರೆಸ್ನವರು? ಅದು ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿ ಮೇಲೆನೆ ಯಾಕೆ ಈಗ ಗದಾಪ್ರಾರ ಮಾಡ್ಕೊಂಡು ಬಿಟ್ಟವ್ರೆ? 5ನೇ ತಾರೀಕಿನ ಫಲಿತಾಂಶದ ನಂತರ ಏನೇನ್ ಡೆವಲಪ್ಮೆಂಟ್ ಆಗೋದು ನೋಡೋಣ. ಯಾಕೆಂದ್ರೆ ಇಲ್ಲೇನ್ ಹೇಳ್ತಾರೆ ಕಾಂಗ್ರೆಸ್ ಅಧ್ಯಕ್ಷರು, ನನಗೇನು ಸಂಬಂಧ ಇಲ್ಲ, ನಾನು ಯಾರ ಮೇಲೂ ಆಕ್ಷನ್ ತಗೊಳ್ಳಿ ಅಂತ ಹೇಳಿರ್ಲಿಲ್ಲ, ನನಗೂ ಜಮೀರ್ ಅವ್ರಿಗೂ ಏನು ಡಿಫರೆನ್ಸ್ ಇಲ್ಲ, ಅವರಿಗೆ ಕ್ಲಾರಿಫಿಕೇಶನ್ ಕೊಟ್ಕೊಂಡವ, ನಾವು ಆಕ್ಷನ್ ತಗೊಳ್ಳಿ ಅಂತ ಹೇಳಿಲ್ಲ ಅಂತ ಹೇಳ್ಕೊಂಡು 5ನೇ ತಾರೀಕಿನ ನಂತರ ಏನೇನ್ ಡೆವಲಪ್ಮೆಂಟ್ ಆಗುತ್ತೆ ನೋಡೋಣ. 5ನೇ ತಾರೀಕಿಂತ ಮುಂಚೆನೆ ಕಾಂಗ್ರೆಸ್ ನಲ್ಲಿ ಕ್ರಾಂತಿ ಶುರುವಾಗಿದೆ. ಮೋಸ್ಟ್ಲಿ ಅವ್ರಿಗೆ ಏನಾದ್ರು ದಾವಣಗೆರೆಯಲ್ಲಿ ಸೋಲು ಆತಂಕ ಇದೆಯಾ ಅಂತ ಮೈನಾರಿಟಿ ನಾಯಕರನ್ನೆಲ್ಲ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ರಾಜೀನಾಮೆ ಚುನಾವಣಾ ಫಲಿತಾಂಶ ಬರೋದಕ್ಕೆ ಮುಂಚೆನೆ ಯಾಕೆ ಅನುಮಾನ ಶುರುವಾಗಿದೆ? ಯಾತಕ್ಕೆ ಡೆವಲಪ್ಮೆಂಟ್ ಪ್ರಾರಂಭ ಮಾಡ್ಕೊಂತಿದ್ದಾರೆ? ಅವರು ಒಂದು ಮೈನಾರಿಟಿ ಕಮ್ಯುನಿಟಿನ ನಾವು ರಕ್ಷಣೆ ಮಾಡ್ತಕ್ಕಂಥವ್ರು ನಾವೇ ಪೇಟೆಂಟ್ ತಗೊಂಡಿದೀವಿ ಅಂತಕ್ಕಂತ ಹೇಳ್ತಾ ಇದ್ದವರು ಇವತ್ತು ಅಲ್ಲಿ ಗೊಂದಲ ಯಾಕೆ ಸೃಷ್ಟಿ ಮಾಡ್ಕೊಂಡು ಕಾಂಗ್ರೆಸ್ನವರು? ಅದು ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿ ಮೇಲೆನೆ ಯಾಕೆ ಈಗ ಗದಾಪ್ರಾರ ಮಾಡ್ಕೊಂಡು ಬಿಟ್ಟವ್ರೆ? 5ನೇ ತಾರೀಕಿನ ಫಲಿತಾಂಶದ ನಂತರ ಏನೇನ್ ಡೆವಲಪ್ಮೆಂಟ್ ಆಗೋದು ನೋಡೋಣ. ಯಾಕೆಂದ್ರೆ ಇಲ್ಲೇನ್ ಹೇಳ್ತಾರೆ ಕಾಂಗ್ರೆಸ್ ಅಧ್ಯಕ್ಷರು, ನನಗೇನು ಸಂಬಂಧ ಇಲ್ಲ, ನಾನು ಯಾರ ಮೇಲೂ ಆಕ್ಷನ್ ತಗೊಳ್ಳಿ ಅಂತ ಹೇಳಿರ್ಲಿಲ್ಲ, ನನಗೂ ಜಮೀರ್ ಅವ್ರಿಗೂ ಏನು ಡಿಫರೆನ್ಸ್ ಇಲ್ಲ, ಅವರಿಗೆ ಕ್ಲಾರಿಫಿಕೇಶನ್ ಕೊಟ್ಕೊಂಡವ, ನಾವು ಆಕ್ಷನ್ ತಗೊಳ್ಳಿ ಅಂತ ಹೇಳಿಲ್ಲ ಅಂತ ಹೇಳ್ಕೊಂಡವ.